ಮದುವೆಯಲ್ಲಿ ನಿನ್ನ ಕಾಲು ತೊಳೆದು ಕನ್ಯಾದಾನ ಮಾಡೋಕ್ಕಾಗಿಲ್ಲ ಬಾವ. ತಡ ಆಗಿದ್ದಕ್ಕೆ ಕ್ಷಮಿಸು. ಕೇಶವ, ಕೊಡೆ ತಗೊಂಬ. ಆ ಹಾರ ಈಗಲೇ ತೆಗೆದು ಬಿಸಾಕೋ. ಅಜ್ಜಿ, ಯಾಕೆ ಭಯ ಪಡ್ತಿದ್ಯಾ? ಹಾರನೇ ಅಲ್ವಾ ಕತ್ತಿಗೆ ಬಿದ್ದಿದ್ದು? ಅದು ಕೇವಲ ಹಾರ ಅಲ್ವೇ? ಹಾರ ಅಲ್ಲ ಅದು. ಅಜ್ಜಿ, ಕಲ್ಪನಾ, ಈಗಲೇ ದಿವ್ಯಾನ ಕರ್ಕೊಂಡು ಹೋಗಿ ಅಷ್ಟದ ನೀರಲ್ಲಿ ಮಂಗಳ ಸ್ನಾನ ಮಾಡಿಸೋ. ಕುಂಕುಮದ ನೀರಲ್ಲಿ ದೃಷ್ಟಿ ತೆಗಿ. ಹೋಗು ಹೋಗು ದಿವ್ಯಾ. ಅಬ್ಬಾ, ಏನಾಯ್ತು ಅಜ್ಜಿ ನಿಂಗೆ? ಅಮ್ಮನ್ ತಾಳಿ ನನ್ ಕತ್ತಿಗೆ ಬಿದ್ದಾಗ ಅದನ್ ಮದ್ವೆ ಅಂದೆ, ಈಗ ಹಾರ ಬಿದ್ದಿದ್ದಕ್ಕೆ ಅಪಾಯ ಅಂತಿದ್ಯಾ? ಯಾಕೆ? ತಾಳಿ ಬಿದ್ರೆ ಆಶೀರ್ವಾದ, ಹಾರ ಬಿದ್ರೆ ಅದು ಅಲ್ದೆ ಸತ್ತೋಗಿರೋ ಫೋಟೋ ಇಂದ ಬಿದ್ದಿರೋ ಹಾರ. ಬದುಕಿರೋರು ಕತ್ತಿಗೆ ಬಿದ್ರೆ ಅಪಾಯ. ಅಯ್ಯೋ, ಅದೆಲ್ಲ ಮೂಢನಂಬಿಕೆ ಅಜ್ಜಿ. ನೀನು ಅನಾವಶ್ಯಕವಾಗಿ ಭಯ ಪಡ್ತಿದ್ಯಾ. ನನಗ್ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ. ನನ್ ಮಾತು ಕೇಳು ಕಲ್ಪನಾ. ದಿವ್ಯಾನ್ ಕರ್ಕೊಂಡು ಹೋಗು. ಹೋಗು ದಿವ್ಯಾ, ಹೋಗು. ಈಗ್ಲೇ ವ್ರತ, ಪೂಜೆ, ಯಜ್ಞನ ಮಾಡಿಸ್ಬೇಕು. ಭಗವಂತ, ಶಾಪ ಈ ಮನೆ ಸೊಸೆಯರ್ಗಲ್ವಾ? ಈ ಮನೆ ಮಗಳು ಕತ್ಗೆ ಹಾರ ಬೀಳೋ ಹಾಗೆ ಯಾಕೆ ಮಾಡ್ದೆ? ಅವಳು ಮದ್ವೆ ಆಗಿ 3 ದಿನ ಕೂಡ ಆಗಿಲ್ಲ, ಆಗ್ಲೇ ಯಾಕಿಂತ ಅಪಶಕನ ತೋರಿಸ್ತಿದ್ಯಾ? ದಿವ್ಯಾಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡ್ದ ಕೇಶವ, ಶಾಪ ಹೇಗೆ ಎಚ್ಚರಿಕೆ ಕೊಡ್ತಿದೆ, ಎಷ್ಟು ಭಯ ಪಡಿಸ್ತಿದೆ ಅಂತ ನೋಡ್ತಿದ್ಯಾ? ಸತ್ಯ ಗೊತ್ತಿಲ್ಲದೆ ಅಜ್ಜಿ ಒದ್ದಾಡ್ತಿದ್ದಾಳೆ. ನಿಜ ಗೊತ್ತಿರೋ ನಾವು ಹೇಳಕ್ಕಾಗ್ತಿಲ್ಲ. ಇದಕ್ಕಿನ್ನ ದುರದೃಷ್ಟ ಇರುತ್ತಾ? ಬೇಕು ಅಂದ್ರೆ ನನ್ನನ್ನು ಕರ್ಕೊಂಡು ಹೋಗು ತಂದೆ. ನನ್ನ ಮೊಮ್ಮಗಳಿಗೆ ಏನು ಮಾಡಬೇಡ. ಇನ್ನು ಸಾವುಗಳನ್ನ ನೋಡೋಕೆ ನನ್ನಿಂದ ಆಗಲ್ಲ. ನನ್ನ ಕರ್ಕೊಂಡು ಹೋಗು ತಂದೆ, ನನ್ನ ಕರ್ಕೊಂಡು ಹೋಗು.